ಈ ಥರ ಮಿಷಿನ್ನ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಬೆಳಿಗ್ಗೆ ತಿಂಡಿಗೆ ಚಪಾತಿ ಹಾಗೆ ಟೊಮೆಟೊ ಗೊಜ್ಜು ಮತ್ತು ತೆಂಗಿನಕಾಯಿ ಚಟ್ನಿನ ಮಾಡ್ಕೊಂಡಿದ್ವಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಪಾಪುಗೆ ನಾನು ಬೀಟ್ರೋಟ್ನು ಪ್ಯೂರಿ ಮಾಡಿ ತಿನ್ಸೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಿದ್ದೆ. ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೀಟ್ರೋಟ್ನ ತೊಗೊಂಡು ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ವಾಶ್ ಮಾಡಿಬಿಟ್ಟು ಸಣ್ಣದಾಗಿ ಇದನ್ನು ತುರ್ಕೋಬೇಕು. ತುರಿದಿರೋ ಬೀಟ್ರೋಟ್ನ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಸ್ಟೀಮ್ ಮಾಡ್ಕೋಬೇಕು. ಒಂದು 6-7 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ಬಿಟ್ರೆ ಟೇಸ್ಟಿಯಾಗಿ ಆ್ಯಂಡ್ ಬೇಗನೆ ಕುಕ್ ಆಗಿರೋ ಬೀಟ್ರೋಟ್ ರೆಡಿ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಕಲರ್ ಚೇಂಜ್ ಆಗಿದೆ ಅಲ್ವಾ, ಇದು ಚೆನ್ನಾಗಿ ಕುಕ್ ಆಗಿದೆ. ಈ ಟೈಮಲ್ಲಿ ನಾನು ಕುಟಾಣಿಗೆ ಇದು ಕುಟ್ಟೋದು ಬರುತ್ತಲ್ವ, ಅದನ್ನು ತೊಗೊಂಡು ಇದನ್ನು ಸ್ಮ್ಯಾಶ್ ಮಾಡ್ಕೊತೀನಿ. ಆ್ಯಂಡ್ ಇದ್ರ ಜೊತೆಗೆ ನಾನು ಸ್ವಲ್ಪ ಬ್ರೆಸ್ಟ್ ಮಿಲ್ಕನ್ನು ಕೂಡ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊತೀನಿ. ಬ್ರೆಸ್ಟ್ ಮಿಲ್ಕ್ ಹಾಕೊಳ್ಳೋದು ಏನಕ್ಕೆ ಅಂತಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಕೆಲವೊಬ್ಬರು ಇದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಕೊತಾರೆ. ಆ ಥರ ಮಾಡೋದ್ರಿಂದ ಇದರಲ್ಲಿ ಬೀಟ್ರೋಟಲ್ಲಿರೋ ನ್ಯೂಟ್ರಿಷನ್ ಎಲ್ಲ ನೀರಲ್ಲೇ ಹೋಗ್ಬಿಡುತ್ತೆ ಆ್ಯಂಡ್ ಟೇಸ್ಟ್ ಚೆನ್ನಾಗಿರಲ್ಲ. ಆ್ಯಂಡ್ ಮಿಕ್ಸಿಯಲ್ಲಿ ರುಬ್ಬಿ ತಿನ್ಸೋಕ್ಕೆ ಹೋಗಬೇಡಿ, ನಮಗೆ ಕೆಲಸ ಈಸಿ ಆಗುತ್ತೆ ಅಷ್ಟೇ. ಆ್ಯಂಡ್ ಟೇಸ್ಟ್ ಮಕ್ಳಿಗೆ ಇಷ್ಟ ಆಗಲ್ಲ. ಇದಂತೂ ನನ್ನ ಮಗನ ಫೇವ್ರೇಟೇ ಆಗಿಬಿಟ್ಟಿದೆ ಗೊತ್ತಾ. ಇದೇನು ಮಿಷಿನ್ ಗೊತ್ತಾ, ಕಫನ ತೆಗಿಯೋದು. ನಮ್ಮ ಅಪ್ಪನಿಗೆ ಕಫ ಜಾಸ್ತಿ ಆಗಿಬಿಟ್ಟಿದೆ, ಹಾಗಾಗಿ ನಮಗೆ ಡಾಕ್ಟರ್ ಪರಿಚಯ ಇರೋದ್ರಿಂದ ನಮಗೆ ಮನೆಗೆ ಇದನ್ನು ಕಳಿಸ್ಕೊಟ್ಟಿದ್ದಾರೆ, ಕಫ ತೆಗಿಯೋದು ಮಿಷನ್ನು. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ಉಪ್ಸಾರು ಮುದ್ದೆ ಹಾಗೆ ಬೀನ್ಸ್ ಪಲ್ಯನ ಮಾಡಿದರು. ಅದನ್ನು ತಿಂದ್ಕೊಂಡು ಸಂಜೆ ಆಗ್ತಿದ್ದಂಗೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆ್ಯಂಡ್ ಮೊಸರು ಮಂಚೂರಿಯನ್ ತಿನ್ನಬೇಕು ಅಂತ ಅನಿಸ್ತಿತ್ತು. ಹಾಗಾಗಿ ಡಾಬಾಯಿಂದ ಪಾರ್ಸಲ್ನ ತರಿಸ್ಕೊಂಡಿದ್ವಿ. ಅಲ್ಲಿ ಗೊತ್ತಿರೋರು ಇದ್ದಾರೆ, ಹಾಗಾಗಿ ಮನೆಗೇ ಪಾರ್ಸಲ್ ತಂದು ಕೊಡ್ತಾರೆ. ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ದೋಸೆಗೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ತಿಂಡಿಗೆ ಅಂದ್ಬಿಟ್ಟು ರುಬ್ಬಿಡ್ತಾ ಇದ್ದೆ. ಹೌಸ್ ವೈಫ್ ಆದಮೇಲೆ ತಿಂಡಿ ಏನು ಮಾಡೋದು, ಅಡುಗೆ ಏನು ಮಾಡೋದು ಅನ್ನೋ ಟೆನ್ಷನ್ನೇ ಅರ್ಧ ಇರುತ್ತೆ. ಹಂಗಾಗಿ ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ನೆನೆಸಿಟ್ಕೊಂಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ನಾನು ದೋಸೆಗೆಲ್ಲ ರುಬ್ಬಿ ಇಟ್ಬಿಟ್ಟೆ. ಉಣ್ಮೆ ಹಾಗೆ ಒನ್ ಡೇ ಅಷ್ಟೇ ಕಳೆದಿರೋದು. ಎಷ್ಟು ಚೆಂದ ಕಾಣಿಸ್ತಿದೆ ನೋಡಿ ಚಂದ್ರ. ಆಕಾಶದಲ್ಲಿ ಚಂದ್ರ ನೋಡೋದೇ ಒಂದು ಚೆಂದ ಅಲ್ವಾ. ನನಗಂತೂ ಈ ರೀತಿ ಎಲ್ಲ ತುಂಬ ಇಷ್ಟ. ಈ ಚಂದ್ರನ ಬೆಳಕಲ್ಲೆಲ್ಲ ಸ್ವಲ್ಪ ವಾಕ್ ಮಾಡೋದಲ್ಲೆಲ್ಲ. ಊಟ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಎಲ್ಲ ಓಡಾಡಿಕೊಂಡು ಇವತ್ತಿನ ಕಥೆನ ಎಂಡ್ ಮಾಡ್ತಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಾನು 100 ಚಾಲೆಂಜ್ನ ತೊಗೊಂಡಿದ್ದೀನಿ. ಹೇಗಿದೆ ವಿಡಿಯೋ ಅಂತ ನೋಡಬೇಕು ಅಂದರೆ ಫಾಲೋ ಮಾಡಿ. ಥ್ಯಾಂಕ್ ಯು.